ಹೀರೋ ತಯಾರಾಗಿ ಬಂದವನೇ, ಹೀರೋ ಇನ್ನು ಸಿದ್ಧವಾಗಿ ಬಂದಿದ್ದಾಳೆ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಗು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನಿನ್ನ ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನು ಆ ಮುಗ್ಧ ಹುಡುಕಾಟ ಹೋಗೇ ಇಲ್ಲ, ಹಾಗೇ ಇದೆ ಅಲ್ವಾ? ನೋಡ್ತಾ ಇದ್ದೀನಿ ಹೀಗೆಲ್ಲ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೊಂದು ಗೌರವ ಇದೆ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ದು ಹೇಗೆ, ಏನನ್ನು ಎದುರಿಸಿದ್ರು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ, ಅದನ್ನು ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ, ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್. ಲೈಫ್ ಈಸ್ ಮೈ ಇನ್ಸ್ಪಿರೇಷನ್. ನಾನು ಪುಸ್ತಕ ಓದೋದು ಒಂದು ಕಡೆ, ಮ್ಯೂಸಿಕ್ ನೋಟೇಷನ್ ಓದೋದು ಒಂದು ಕಡೆ, ಅದಕ್ಕಿಂತಲೂ ಮುಖ್ಯವಾಗಿ ಬದುಕನ್ನು ಯಾವಾಗಲೂ ಓದ್ತಾ ಇರ್ತೀನಿ. ನನ್ನ ಎದುರಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಗ್ರಂಥ ಅಂತ ನಾನು ತಿಳ್ಕೊಳ್ತೀನಿ. ಪ್ರತಿ ಒಬ್ಬ ವ್ಯಕ್ತಿಯನ್ನು ನಾನು ಮನಸ್ಫೂರ್ತಿ ಓದ್ತೀನಿ. ಅಲ್ಲಿ ಸಿಕ್ಕುವಷ್ಟು ಇನ್ಸ್ಪಿರೇಷನ್ನು ಪುಸ್ತಕಗಳಲ್ಲಿ ಸಿಗೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಜುಬಿನ್ ಮೆಹ್ತಾ ಪ್ರಪಂಚದ 7ನೇ ನಂಬರಿನ ಕಂಡಕ್ಟರ್, ದೊಡ್ಡ ಮ್ಯೂಸಿಷಿಯನ್. ಅವರೊಬ್ಬರು ಕೇಳ್ತಾರೆ, ಈಸ್ ಮ್ಯೂಸಿಕ್ ಈಸ್ ಯುವರ್ ಲೈಫ್ ಅಂತ. ಹೂ ಸ್ಯಾಡ್ ಅಂತ. ನಿಮ್ಮ ಜೀವನವೇ ಸಂಗೀತ. ನೆವರ್ ನೆವರ್. ದೇರ್ ಈಸ್ ಮ್ಯೂಸಿಕ್. ಇನ್ ಬಿಟ್ವೀನ್ ದೇರ್ ಆರ್ ಸಮ್ ರೆಸ್ಟ್. ವಿ ಹ್ಯಾವ್ ರೆಸ್ಟ್ ಇನ್ ಮ್ಯೂಸಿಕ್. ಐ ಬ್ರಿಂಗ್ ಆಲ್ ಮೈ ಲೈಫ್ಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ದಿ ರೆಸ್ಟ್ ಆ್ಯಂಡ್ ಪುಟ್ ಇಟ್ ಇನ್ ಟು ದಿ ಮ್ಯೂಸಿಕ್. ಅದರಿಂದ ಜೀವನ ಮುಖ್ಯ ನನಗೆ, ಸಂಗೀತ ಮುಖ್ಯ ಅಲ್ಲ ಅಂತ. ಅದರಿಂದ ಸಂಗೀತ ಬರೋದೇ ಜೀವನದಿಂದ. ಸುಮ್ಮನೆ ಸಾ ಅಂತ ಅರ್ಧ ಗಂಟೆ ಆಡಿದ್ರೆ ಸಂಗೀತ ಅಲ್ಲ, ಏರಿಳಿತ ಇದ್ರೇ ಸಂಗೀತ. ಏರಿಳಿತ ಬರೋದೇ ಬದುಕಿನಿಂದ. ಬದುಕೇ ನಮ್ಮ ಗುರು, ಬದುಕೇ ದೇವರು, ಧರೆಯೇ ದೇಗುಲ. ಸೂಪರ್ ಸರ್, ಸೂಪರ್.